ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ದೇಶದ ಜನರಿಗೆ ಶಾಕ್. ಸದ್ದಿಲ್ಲದೆ ಜನರಿಗೆ ಶಾಕ್ ಕೊಡುತ್ತಾ ಕೇಂದ್ರ ಸರ್ಕಾರ. ಮತ್ತಷ್ಟು ದುಬಾರಿ ಆಗುತ್ತಾ ಪೆಟ್ರೋಲ್ ಡೀಸೆಲ್ ರೇಟ್. ಆಯಿಲ್ ಕಂಪನಿಗಳ ನಷ್ಟ ಸರಿದೂಗಿಸಲು ದರ ಏರಿಕೆ ಗ್ಯಾರಂಟಿ. ಈಗ ಗೋಲ್ಡ್ ರೇಟ್ ಗಗನಕ್ಕೇರಿ ಕೂತಿದೆ. ಇದೆಲ್ಲದರ ನಡುವೆ ಈಗ ಪೆಟ್ರೋಲ್ ಡೀಸೆಲ್ ದರವು ಕೂಡ ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ. ಪೆಟ್ರೋಲ್ ಡೀಸೆಲ್ ರೇಟ್ ದುಬಾರಿ ಆಗಿಬಿಡುತ್ತಾ? ಆಯಿಲ್ ಕಂಪನಿಗಳ ನಷ್ಟ ಸರಿದೂಗಿಸೋದಕ್ಕೆ ದರ ಏರಿಕೆ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $126 ಮುಟ್ಟಿದೆ. ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ದರ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿವೆ ಖಾಸಗಿ ಬಂಕ್ಗಳು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಮಾಡಿದಾವೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 8 ರಿಂದ 10 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಕೂಡ ಉಲ್ಲೇಖ ಮಾಡಿದರು. ಆದಷ್ಟು ಈ ಇವಿ ವಾಹನಗಳನ್ನು ಬಳಸಿ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದಷ್ಟು ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಅದಾದ ನಂತರ ಈ ಸಾರ್ವಜನಿಕ ಸಾರಿಗೆ ವಾಹನಗಳನ್ನು ಬಳಸಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಬಟ್ ಅದಾದ ಕೆಲವೇ ದಿನಗಳಲ್ಲಿ ಇಂಥ ಒಂದಿಷ್ಟು ಸುದ್ದಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಅಂತೂ ಇದ್ದೇ ಇದೆ ಎಲ್ಲರಿಗೂ ಕೂಡ. ಯಾಕೆ ಅಂತ ಅಂದರೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಡ್ತು. ಗೋಲ್ಡ್ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಜಾಸ್ತಿ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅದರಲ್ಲೂ 8 ರಿಂದ 10 ರೂಪಾಯಿ ಏರಿಕೆ ಆದರೆ ಏನು ಕತೆ? 120-125 ರೂಪಾಯಿ ಆಗಿಬಿಟ್ರೆ ಮುಗಿದೇ ಹೋಯಿತು 1 ಲೀಟರ್ಗೆ. ಪ್ರತಿ ಲೀಟರ್ ಡೀಸೆಲ್ ರೇಟ್ 10 ರಿಂದ 14 ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿದರೆ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಇದೆಲ್ಲ ಒಂದು ಲಿಂಕ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ. ಈಗ ಒಂದು ವಾಹನದಲ್ಲಿ ಟೊಮ್ಯಾಟೊ ಬೇರೆ ಬೇರೆ ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಬೇಕು. ಇದರಿಂದ ಸಹಜವಾಗಿ ತರಕಾರಿ ಬೆಲೆ ಏರಿಕೆ ಆಗುತ್ತೆ. ಅದು ಗ್ರಾಹಕರಿಗೆ, ಫೈನಲಿ ಯಾರಿಗೆ ಹೊರೆ? ಇದು ಗ್ರಾಹಕರಿಗೆ, ಜನಸಾಮಾನ್ಯರಿಗೆ. ಸೊ ಆ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲವೇ ಇಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಕೊಲ್ಲಿ ಯುದ್ಧ. ಸೊ ಇದರಿಂದ ಭಾರತೀಯರು ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.